ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸರ್ಕಾರಕ್ಕೆ ನಿಧಿಯನ್ನು ಒಪ್ಪಿಸಿದಂತಹ ರಿತ್ತಿ ಕುಟುಂಬಕ್ಕಿಲ್ಲ ಪರಿಹಾರ. ನಿಧಿ ಸಿಕ್ಕು 8 ದಿನ ಕಳೆದಿದೆ, ಇನ್ನೂ ಕೂಡ ಪರಿಹಾರ ಕೈ ಸೇರಿಲ್ಲ. ಮನೆ ನಿರ್ಮಾಣಕ್ಕೂ ಕೂಡ ಅವಕಾಶವನ್ನು ಕೊಡ್ತಿಲ್ಲ. ಮತ್ತೊಂದು ಕಡೆ ಜಿಲ್ಲಾಡಳಿತ ನೆರೆಮನೆಯಲ್ಲಿ ವಾಸವನ್ನ ಮಾಡ್ತಾ ಇದೆ ರಿತ್ತಿ ಕುಟುಂಬ. ನಮಗೆ ಪರಿಹಾರವನ್ನು ಕೊಡಿ, ಇಲ್ಲ ಎಲ್ಲಾದರೂ ಒಂದು ಜಾಗ ಕೊಡಿ ಅಂತೇಳಿ ಕುಟುಂಬಸ್ಥರು ಕೇಳ್ಕೊಳ್ತಾ ಇದ್ದಾರೆ. ಸದ್ಯ ಅಧಿಕಾರಿಗಳು ಉತ್ಖನನದ ಕಾರ್ಯದಲ್ಲಿಯೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಪಾಪ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಕೊಟ್ಟಂತಹ ಆ ಕುಟುಂಬದ ಗೋಳು ಹೇಳತೀರದಂತಾಗ್ಬಿಟ್ಟಿದೆ. 5ನೇ 1 ಭಾಗ ಕೊಡಬೇಕು ಅಂಥೇಳಿ ನಿಯಮ ಹೇಳುತ್ತೆ, ಅದೂ ಇಲ್ಲ. ಪರ್ಯಾಯ ವ್ಯವಸ್ಥೆಯನ್ನಾದರೂ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ, ಅದೂ ಇಲ್ಲ. ಹೋಗಲಿ ಆ ಜಾಗದಲ್ಲಿ ಮನೆ ಕಟ್ಕೊಳ್ಳೋದಕ್ಕಾರೋ ಅವಕಾಶ ಕೊಡಿ ಅಂದರೆ ಅದಕ್ಕೂ ಕೂಡ ಅವಕಾಶ ಕೊಡ್ತಿಲ್ವಂತೆ. ಹಾಗಾಗಿ ಆ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಇರೋದಕ್ಕೂ ಸೂರಿಲ್ಲ, ಚಳಿ ಗಾಳಿಯನ್ನು ತಡೆಯೋದಕ್ಕಾಗ್ತಿಲ್ಲ ಅಂಥೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ಕಸ್ತೂರವ್ವ ಅಲಿಯಾಸ್ ಗಂಗವ್ವ ರಿತ್ತಿ ಅನ್ನುವಂಥವರ ಒಂದು ಮನೆಯ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 8 ದಿನಗಳ ಹಿಂದೆ ಅಷ್ಟೇ ಆ ಒಂದು ನಿಧಿ ಸಿಕ್ಕಿತ್ತು. ಆ ನಿಧಿಯನ್ನು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು ಆ ಕುಟುಂಬಸ್ಥರು. ಈಗ ಆ ಪ್ರಾಮಾಣಿಕತೆ ಆ ಕುಟುಂಬಕ್ಕೆ ಮುಳುವಾಯ್ತಾ ಅನ್ನುವಂಥ ಮಾತುಗಳು ಸಹ ಕೇಳಿಬರ್ತಾ ಇದೆ. ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು, ನಾವೀಗ ಅವರ ಮನೆ ಬಳಿ ಇದ್ವಿ. ದಿನಾಂಕ 10ರಂದು ಒಂದು ಮಧ್ಯಾಹ್ನದ ಸಂದರ್ಭದಲ್ಲಿ ಅವರಿಗೆ ಆ ಕುಟುಂಬಕ್ಕೆ ಒಂದು ನಿಧಿ ಸಿಕ್ಕಿತ್ತು. ಆ ಸಿಕ್ಕಂಥ ನಿಧಿಯನ್ನು ಆ ಕುಟುಂಬಸ್ಥರು ಎಲ್ಲರೂ ಸೇರಿ ಪ್ರಾಮಾಣಿಕತೆಯಿಂದ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವಂಥ ಕೆಲಸ ಮಾಡಿದರು. ಇವತ್ತು ಆ ನಿಧಿ ಸಿಕ್ಕು 8 ದಿನಗಳಾಯಿತು. ಆ 8 ದಿನಗಳು ಆದ ನಂತರ ಕೂಡ ಯಾರಾದರೂ ಅಧಿಕಾರಿಗಳು ಇಲ್ಲಿ ಅವರಿಗೆ ಬಂದಿದ್ರ, ಅವರ ಸಮಸ್ಯೆಯನ್ನು ಆಲಿಸಿದ್ರ, ಹೇಗೆ ಮನೆ ಕಾರ್ಯ ಎಲ್ಲ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೇಳೋಣ. ಅಮ್ಮ, ಈಗ ನಿಮ್ಮ ಮನೆ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ? ಈಗ ಯಾರಾದರೂ ಅಧಿಕಾರಿಗಳು ಬಂದಿದ್ರ ನಂತರ ಈಗ 8 ದಿನ ಆಯ್ತು. ಈಗ ಇಲ್ಲ ಇನ್ನು ಬಂದಾರ ಬಂದಾರಿ ನೋಡಿ ಅರ ಮಾರಿ ಅರ ಏನೇನು ಸುಮ್ಮನೆ ಅರ ಮಾರಿ ಬರ ಅರ ಅರ ಮಾರಿ ಅರ 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 ನಾವು ಏನು ಸುಮ್ಮನೆ ಸುಮ್ಮನೆ ಏನು ಮಾಡು ಅನ್ನೋ ತೇವನ್ ನಮ್ಗೆ. ಏನಾದರೂ ಮನೆ ಕೆಲಸ ಏನಾದರೂ ಸ್ಟಾರ್ಟ್ ಮಾಡಿದ್ರಮ್ಮ? ಏನಾದರೂ ಆ ಮನೆ ಕೆಲಸ ಚಲೋ ಮಾಡ್ರಿ ಅಥವಾ ಬಂದ್ ಮಾಡ್ರಿ ಈ ಥರ ಏನಾರ ಹೇಳಿದಾರ? ಏನು ಹೇಳಿನು ಬಂದ್ ಮಾಡ ಇಲ್ಲ ಚಲೋ ಮಾಡು ಅನ್ನು ಹೇಳಿನು ಸುಮ್ಮನೆ ಸುಮ್ಮನೆ ಇವ್ ನೋಡು ಏನು ಚಲೋ ಮಾಡಿ ಭಯ ಅನ್ಸಿ ಸುಮ್ಮನೆ ನೋಡು.